ನಮಸ್ಕಾರ ವೀಕ್ಷಕರೇ, ಕಾಸ್ಮೆಟಿಕ್ಸ್ ಸಿಗ್ನೇಚರ್ ಆಸ್ಥೆಟಿಕ್ ಕ್ಲಿನಿಕ್ ಆ್ಯಂಡ್ ಮೆಡಿಸ್ಪಾ ಅರ್ಪಿಸುವಂತಹ ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಚಿಕಿತ್ಸೆಯ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ವಿ. ಅಂದರೆ ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ನೋಡಿದ್ದೇವೆ. ಅಂದರೆ ಮುಖ್ಯವಾಗಿ ಇಂದಿನ ಜಮಾನದ ಬಹಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ತಲೆ ಕೂದಲು ಉದುರುವಿಕೆ, ಜೊತೆಗೆ ಕೂದಲಿಗೆ ಸಂಬಂಧಪಟ್ಟಂತಹ ಇನ್ನಿತರ ಸಮಸ್ಯೆಗಳು. ಇದು ಬಹಳಷ್ಟು ಜನರನ್ನ ಕಾಡ್ತಾ ಇದೆ. ಇದಕ್ಕೆ ಪರಿಣಾಮಕಾರಿಯಾಗಿ ಸೇವೆಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ಸೇವೆಯನ್ನ ಕೊಡ್ತಾ ಬರ್ತಾ ಇರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಕಾಸ್ಮೆಟಿಕ್ ಸಿಗ್ನೇಚರ್ ಆಸ್ಥೆಟಿಕ್ ಕ್ಲಿನಿಕ್ ಮತ್ತು ಮೆಡಿಸ್ಪಾ ಈಗ ಮಂಗಳೂರಿನ ಕದರಿ ಮಲ್ಲಿಕಟ್ಟೆಯಲ್ಲಿ ಕೂಡ ಕಾರ್ಯಾಚರಣೆಯನ್ನು ಮಾಡಿಕೊಂಡು ಬಂದಿದೆ. ಸೊ ಅನೇಕ ರೋಗಿಗಳಿಗೆ ಅಥವಾ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವರ ಮುಖದಲ್ಲಿ ಮತ್ತೆ ಮಂದಹಾಸವನ್ನು ಮೂಡಿಸಿರುವಂತಹ ಒಂದು ಸಂಸ್ಥೆ. ಸೊ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಚಿಕಿತ್ಸೆ ಅಥವಾ ಈ ಒಂದು ಕೂದಲು ಕಸಿ ವಿಧಾನ ಏನಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಆ ಒಂದು ಮಾಹಿತಿಯನ್ನು ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಸೆಲೆಬ್ರಿಟಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಜೊತೆಗೆ ಕಾಸ್ಮೆಟಿಕ್ಸ್ ಡರ್ಮೆಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಕಾಸ್ ಸಿಂಗ್ ಅವರು ಗೆಸ್ಟ್ ಆಗಿ ನಮ್ಮ ಜೊತೆಗಿದ್ದಾರೆ. ಅನೇಕ ವಿಚಾರಗಳನ್ನು ಇವತ್ತು ಕೂಡ ನಮಗೆ ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ತಿಳಿಸಿಕೊಡ್ತಾರೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಅದರ ಜೊತೆಗೆ ಸೀನಿಯರ್ ಟ್ರಾನ್ಸ್ಪ್ಲಾಂಟ್ ಟೆಕ್ನಿಷಿಯನ್ ಜೊತೆಗೆ ಆಸ್ಥೆಟಿಷಿಯನ್ ಆಗಿರುವಂತಹ ಮಿಸ್ಟರ್ ಪ್ರತೀಕ್ಷಾ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವರು ಕೂಡ ಅನೇಕ ವಿಚಾರಗಳನ್ನು ನಮಗೆ ಇನ್ನಷ್ಟು ಮನಮುಟ್ಟುವ ಹಾಗೆ ತಿಳಿಸಿಕೊಡ್ತಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದರೆ ನಾವೀಗ ಆರಂಭಿಕ ಹಂತದಲ್ಲಿ ಅಂದರೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಮೊದಲ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ. ಸೊ ಇನ್ನೂ ಕೂಡ ಜನರಿಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಅಂದರೆ ಬಹುಶಃ ಇದು ನಮಗೆ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ನಾವು ತಿಳ್ಕೋಬೇಕು ಅಂತ ಜನರು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ ಆಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನಗಳನ್ನು ಈ ಮೂಲಕ ಮಾಡೋಣ ಅನ್ನುವಂಥದ್ದು. ಈಗ ಚಿಕಿತ್ಸೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಆ ಒಂದು ಚಿಕಿತ್ಸೆಗೆ ಮೊದಲು ಮತ್ತು ನಂತರ ತೆಗೆದುಕೊಳ್ಳುವಂತಹ ಕೆಲವೊಂದು ಕೇರ್ ಇರ್ತದೆ. ಅಂದರೆ ವಿಶೇಷವಾದ ಆರೈಕೆಯನ್ನು ಅವ್ರು ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಚಿಕಿತ್ಸೆ ಆದ ನಂತರ ಪೋಸ್ಟ್ ಕೇರ್ ಮೆಡಿಸಿನ್ ಅನ್ನು ಯಾವ ರೀತಿ ತಗೊಳ್ಬೇಕಾಗತ್ತೆ, ಏನೆಲ್ಲ ಪೋಸ್ಟ್ ಕೇರ್ ಮೆಡಿಸಿನ್ಸ್ ಅನ್ನುವಂಥದ್ದು? ಓಕೆ, ಬೇಸಿಕಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ಅ ಒನ್ ಡೇ ಪ್ರೊಸೀಜರ್. Okay. When the procedure has been done, we give a patient for next 5 days antibiotic and some painkiller as a post care. Okay. And he has to keeping his graft wet for coming 2 to 3 days. After that, he can go for a normal head wash. Okay. That was the immediate post care. In long-term post care, what happens after 10 days, we prescribe 6 months of home care medicines that contains of multivitamins, Okay. Growth factors, and that contains some tablets, Okay. which is a DHT blocker and all, and some vasodilator medicines to be like a serum they have to apply in the night. Okay. That also for the 6 months maximum. Okay. And they may have to come to clinic for PRP once in a month for 6 times. That is all is the post care. Okay. If they take care of this post care for 6 months, for coming 20 years they don't have to do anything. Okay. Means medicines are hair growth. Hair regrowth, yeah. Okay. So that the Yeah. graft can grow much better, much Okay. stronger and much thicker. Okay. That is the intention to give those post care medicine. Okay. ಅಂದ್ರೆ ಬಹುಶಃ 6 ತಿಂಗಳ ಕಾಲ ಅವರು ಪೋಸ್ಟ್ ಕೇರ್ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಫಸ್ಟ್ ಸರ್ಜರಿ ಆಗಿರೋ 4 ದಿನ ತುಂಬಾ ಇಂಪಾರ್ಟೆಂಟ್. ಹತ್ರ ಹೊರಗಡೆ ಹೋಗ್ಬೇಕಿದ್ರೆ ಫಸ್ಟ್ 2 ಡೇಸ್ ಅಲ್ಲಿ ಗ್ರಾಫ್ಟ್ ಹಾಕಿರೋ ಗ್ರಾಫ್ಟ್ ಅದು ಕಂಪ್ಲೀಟ್ ಆಗಿ ಒದ್ದೆ ಆಗಿರಬೇಕು. ಇವಾಗ ನಾವು ಹೆಂಗೆ ಪ್ಲಾಂಟ್ ಅನ್ನ ಹಾಕಿದ ತಕ್ಷಣ ನೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದೇ ತರ ಆ ಜಾಗ ವೆಟ್ ಆಗಿರಬೇಕು. ಏನಕ್ಕಂದ್ರೆ ಅದು ಬ್ಲಡ್ ಕನೆಕ್ಷನ್ ಬರೋದಿಕ್ಕೆ ಅಂದ್ರೆ ಜೀವ ತಗೊಳ್ಳೋದಿಕ್ಕೆ 4 ದಿನ ಬೇಕಾಗುತ್ತೆ. ಸೊ ಆ 4 ದಿನ ತುಂಬಾ ಇಂಪಾರ್ಟೆಂಟ್. ಆಂಟಿಬಯೋಟಿಕ್ಸ್ ತಗೋಬೇಕು, ಯಾಕಂದ್ರೆ ಸೂಜಿ ಚುಚ್ಚಿರ್ತೀವಿ ನಾವು. ಸೊ ಅದಕ್ಕೆ ನೋವು ಕೂಡ ಇರುತ್ತೆ. ಸೊ ಪೇನ್ ಕಿಲ್ಲರ್ಸ್ ಎಲ್ಲ ತುಂಬಾ ಬೇಕಾಗುತ್ತೆ. ಅದಾದ ಮೇಲೆ 6 ತಿಂಗಳು PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಮೊದಲೇ ಹೇಳಿದಂಗೆ ಅದಕ್ಕೆ ತಿಂಗಳಿಗೆ ಒಂದ್ಸತಿ ಬರಬೇಕು. ಅದು 6 ತಿಂಗಳವರೆಗೆ ಬರಬೇಕು. ಅದಾದ್ಮೇಲೆ 20 ವರ್ಷ ಏನು ತೊಂದರೆನೇ ಇಲ್ಲ. ಓಕೆ, ಅಂದ್ರೆ 20 ವರ್ಷದ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇರೋದು. ಬಹುಶಃ ಹಿಂದಿನ ಸಂಚಿಕೆ ಮತ್ತೆ ಅದು DHT ಬ್ಲಾಕರ್ ಅಂತಾರೆ, ಅದು ಹಾರ್ಮೋನ್ ಬಗ್ಗೆ ಹೇಳಿದ್ರು ಡಾಕ್ಟರ್. ಸೊ ಅದನ್ನ ಇದು ಮಾಡೋದಿಕ್ಕೆ ಕಂಟ್ರೋಲ್ ಮಾಡೋದಿಕ್ಕೇನು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಓಕೆ, ಅಂದ್ರೆ ಇನ್ನೂ ಒಂದು ಮಾತುಗಳನ್ನು ನಾವು ಜನರ ಬಾಯಲ್ಲಿ ಕೇಳೋದು, ಇಲ್ಲ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗೆ ಒಳಗಾಗಿ 2 ತಿಂಗಳಾಯಿತು, ನನಗೆ ರಿಸಲ್ಟ್ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಎಷ್ಟು ಟೈಮ್ ಬೇಕಾಗುತ್ತೆ? ಹೌ ಲಾಂಗ್ ದೇ ಕ್ಯಾನ್ see the results? See, once you do a hair transplant, what happens immediately for first 3 months, the graft will go into a sleeping mode. That is called a shock loss, basically in the medical term. And after 3 to 4 months, those hair will restart growing, and it will take almost another 5 months to see the
complete hair regrowth. So the procedure, total procedure will take 8 to 10 months for entire results to be seen. Okay. And this 10 months is very, very important. That's why we told that home care has to be taken care of that. And once after 10 months the entire hair has been grown, that will remain permanent. Okay. ಅಂದ್ರೆ ಸುಮಾರು 10 ತಿಂಗಳು ಬೇಕಾಗುತ್ತೆ. 10 ತಿಂಗಳು ಬೇಕಾಗುತ್ತೆ. ಯಾಕಂದ್ರೆ ನಾವು ಹಿಂದ್ಗಡೆಯಿಂದ ತೆಗೆದು ಫ್ರಂಟ್ ಹಾಕ್ತೀವಿ. ಶಾಕ್ ಲಾಸ್ ಅಂದ್ರೆ ಅದೇ ಆ ಗ್ರಾಫ್ಟ್ ಗೆ ಅನ್ಸುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಸಡನ್ ಆಗಿ. ಸ್ಲೋ ಆವಾಗ ಸ್ಲೀಪಿಂಗ್ ಮೋಡ್ಗೆ ಹೋಗ್ಬಿಡುತ್ತೆ ಫಸ್ಟ್ 3 ಮಂತ್ಸ್. ಅದಾದ್ಮೇಲೆ ರೀಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ 4th ಮಂತ್ ಇಂದ ಸ್ವಲ್ಪ ಸ್ವಲ್ಪ ಇವಾಗ ಏನಂತಾರೆ 0 ಟ್ರಿಮ್ ಅಂತಾರೆ ಮಾಡಿಸ್ಕೊಂತಾರೆ. ಸೊ ಸ್ವಲ್ಪ ಹೇರ್ ಕಾಣಿಸುತ್ತೆ. ಸೊ ಅದೇ ತರ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಆಗಿ 10 ತಿಂಗಳು ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಗ್ರೋ. ಒಂದು 10 ತಿಂಗಳಲ್ಲಿ ಟೋಟಲ್ ಆಗಿ ಹೇರ್ ಗ್ರೋ ಆಗುತ್ತೆ. ಸೊ ಆ ನಂತರ ನಾವು ನಾರ್ಮಲ್ ಆಗಿ ಹೇಗೆ ಹೇರ್ ಕಟ್ ಅನ್ನು ಮಾಡಿಸ್ಕೊಳ್ತಾ ಇದ್ವಿ, ಹೇರ್ ಕಲರ್, ಹೇರ್ ಕಟ್, ಶೇವ್ ಬೇಕಾದ್ರೂ ಮಾಡಿಸ್ಕೊಬಹುದು ಮತ್ತೆ ಗ್ರೋತ್ ಆದ್ಮೇಲೆ. ಮತ್ತೆ ಗ್ರೋತ್ ಗೆ ಏನು ಪ್ರಾಬ್ಲಮ್ ಇಲ್ಲ 10 ತಿಂಗಳಲ್ಲಿ? ಇಲ್ಲ. ಓಕೆ. ಎಸ್, ಇನ್ನು ಈ ಒಂದು ಟ್ರೀಟ್ಮೆಂಟ್ ಗೆ ಒಳಗಾಗೋದಕ್ಕೆ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಅಂದ್ರೆ ಇಂಥವರು ಮಾಡ್ಕೊಳ್ಬಾರ್ದು, means who can go for hair transplant? And see, basically we don't advise a cancer patient to go for a hair transplant. Okay. Then the patient who are having a problem of keloid means the moment you make a cut they will have some kind of hypertrophic scar. We try to avoid those kind of patients. Generally patient with HIV and hepatitis B we try to avoid to do the cases and all. And if the donor area is very less, see, everything is depend on how much is your donor area, because we are taking the patient's own hair back from to the front. If the donor area is very less, then also the patient cannot expect very good results. So these are the few restrictions are there. Otherwise, even the patient is having a diabetes or a hypertension, we can control everything and all. And basically if any medical problem is there, we put them into a physician fitness certificate. After obtaining the fitness certificate only we proceed for the next procedures. ಓಕೆ. ಅಂದ್ರೆ ಬಹುಶಃ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, HIV ಪೇಷಂಟ್ ಆಗಿರ್ಬೋದು, ಮತ್ತೆ ಯಾರಿಗೆ ತುಂಬಾ ಕಡಿಮೆ ಇದೆ ಹೇರ್, ಸೊ ಅವರು ಒಳಗಾಗಬಾರ್ದು ಅಂತ. ಯಾಕಂದ್ರೆ ಅವ್ರಿಗೆ ಫ್ರಂಟ್ ಅಲ್ಲಿ ರಿಸಲ್ಟು ಬರಲ್ಲ. ತುಂಬಾ ಕಡಿಮೆ ಕೇಸಲ್ಲಿ ಈ ತರ ಆಗೋದು. ಅದಕ್ಕೆ ನಾವು ಅಂದ್ರೆ ಪ್ರೀ ಕೇರ್ ಅಂದ್ರೆ ಆವಾಗನೇ ನಾವು ಬ್ಲಡ್ ಟೆಸ್ಟ್ ಎಲ್ಲ ಲಿಸ್ಟ್ ಆಫ್ ಬ್ಲಡ್ ಟೆಸ್ಟ್ ಇದೆ, ಈ ತರ ಬ್ಲಡ್ ಟೆಸ್ಟ್ ನೀವು ಮಾಡಿಸ್ಕೊಬೇಕು ಅಂತ. ಅದ್ರಲ್ಲಿ ನೋಡ್ಬಿಟ್ಟು ಆಮೇಲೆ ಫಿಸಿಷಿಯನ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದ್ರೆ ಈ ಸರ್ಜರಿಗೆ ಇವರು ಒಳಗಾಗ್ಬೋದು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಸೊ ಅದನ್ನ ನೋಡ್ಕೊಂಡು ಮಾಡ್ಬೋದು. ಓಕೆ. ಅಂದ್ರೆ ಬಹುಶಃ ಕೀಮೋಥೆರಪಿಯಿಂದಾಗಿ ಕೆಲವು ಸಂದರ್ಭದಲ್ಲಿ ಹೇರ್ ಲಾಸ್ ಆಗುತ್ತೆ, ಅಂತವರಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಇಬ್ಬರಿಗೂ ರಿಸ್ಕ್, ಡಾಕ್ಟರ್ಗೂ ರಿಸ್ಕ್, ಮಾಡೋವರೆಗೂ ರಿಸ್ಕ್, ತಗೊಳ್ಳೋವರೆಗೂ ರಿಸ್ಕ್. For them they can go for that hair replacement therapy and all, because even if you do a hair transplant they will not grow. So there is no point. Okay. So means no use of the treatment. No use of the hair transplant for them. Yeah. ಎಸ್, ಇನ್ನಷ್ಟು ಮಾತನಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್, ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿತು. ಒಂದು ಸಣ್ಣ ವಿರಾಮ. ಕಾಸ್ಮೆಟಿಕ್ಸ್ ಸಿಗ್ನೇಚರ್ ಆಸ್ಥೆಟಿಕ್ ಕ್ಲಿನಿಕ್ ಮತ್ತು ಮೆಡಿಸ್ಪಾ ಅರ್ಪಿಸುವಂತಹ ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ವಿಕಾಸ್ ಸಿಂಗ್ ಹಾಗೆಯೇ ಜೊತೆಗೆ ಮಿಸ್ ಪ್ರತೀಕ್ಷಾ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಂದರೆ ಸೌಂದರ್ಯವರ್ಧಕ ಚಿಕಿತ್ಸೆಗಳನ್ನು ಮುಖ್ಯವಾಗಿ ಒಂದು ಸಂಸ್ಥೆ ಒದಗಿಸ್ತಾ ಬಂದಿದ್ರು. ಈಗ ಮುಖ್ಯವಾಗಿ ತಲೆ ಕೂದಲಿಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಕೊಡ್ತಾ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಂದು ಚಿಕಿತ್ಸೆಯ ಬಗ್ಗೆ ಅನೇಕರಿಗೆ ಗೊಂದಲ ಇರುತ್ತೆ. ಅಂದರೆ ಈ ಒಂದು ಕ್ಷೇತ್ರ ಸ್ವಲ್ಪ ವಿಶಾಲ ಆಗಿದ್ದು ಅನೇಕ ವಿಭಾಗಗಳಿದೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಸೊ ಸಾಮಾನ್ಯವಾಗಿ ಗೊಂದಲಗಳಿರುವಂಥದ್ದು ಸಾಮಾನ್ಯ. ಆ ಒಂದು ಗೊಂದಲಗಳನ್ನು ಪರಿಹರಿಸುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇರುವಂಥದ್ದು. ಎಸ್, ವೆಲ್ಕಮ್ ಬ್ಯಾಕ್ ಟು ದಿ ಶೋ ಸರ್. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಕೇಳೋದಿದ್ರೆ, ಅಂದರೆ ನಾವು ಕೇಳಿರುವ ಹಾಗೆ ಅನೇಕ ಬ್ಲಡ್ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಬ್ಲಡ್ ಟೆಸ್ಟ್ಗಳಾಗಬೇಕು, ಅದರ ಜೊತೆಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ವಾಟ್ ಆರ್ ಆಲ್ ದ blood test? Yes. See, before a patient go for a hair transplant, first we do a complete checkup. In the sense, we send them for a complete blood profile. We check their clotting time, bleeding time. We check their thyroid profile. We check their the status of hepatitis and HIV also. And if he has any other hemoglobin, then copper, selenium, whatever things are required. And then we even check the level of stress. That is called cortisol. We check serum cortisol. And we even check the DHT level. For that we check total and free testosterone also. These are the investigations we do. And if the patient is suffering from any disease and all, then we send even for the physician fitness certificate. So these are the investigations. Like minimum investigation is must before we go for a hair transplant. We even take an ECG to check that the heart condition, everything is functioning fine. And if the patient is fine, it gets the green signal, he can go for the surgery.
ಬಹುಶಃ ಬ್ಲಡ್ ಟೆಸ್ಟ್ ಜೊತೆಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ಗಳನ್ನು ಮಾಡಬೇಕಾಗುತ್ತೆ. ಹೌದು, ಅಂದರೆ ಅವ್ರದ್ದು ಕ್ಲಾಟಿಂಗ್ ಟೈಮ್, ಅಂದರೆ ಬ್ಲೀಡಿಂಗ್ ಟೈಮ್ ಎಷ್ಟೊತ್ತಿರುತ್ತೆ, ಕ್ಲಾಟಿಂಗ್ ಟೈಮ್ ಎಷ್ಟೊತ್ತಿರುತ್ತೆ. ಕೆಲವರು ಸಿಗರೇಟ್ ಎಲ್ಲ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ತಗೊತಾರೆ, ಸೊ ಅವ್ರದ್ದು ಬ್ಲೀಡಿಂಗ್ ಟೈಮ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದು ಟೆಸ್ಟ್ ಮಾಡೋದು ಇಂಪಾರ್ಟೆಂಟು. ಶುಗರು, BP ಅದೆಲ್ಲ ನಾರ್ಮಲ್, ಅಂದರೆ ಕಂಪ್ಲೀಟ್ ಬ್ಲಡ್ ಚೆಕಪ್ ಅಂತಾನೆ ಅನ್ಬೋದು ನೀವು. ಓಕೆ, ಸೊ ಅಂದ್ರೆ ಆ ಟ್ರೀಟ್ಮೆಂಟ್ನ ಡ್ಯೂರೇಷನ್ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಾಟಿಂಗ್ ಟೈಮು ಅದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಓಕೆ, ಸೊ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಆ ಫಿಟ್ನೆಸ್ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ ಅವ್ರ ರಿಪೋರ್ಟ್ನ ತಗೊಂಡು ಫಿಸಿಷಿಯನ್ಸ್ ಹತ್ರ ಹೋಗ್ತಾರೆ. ಸೊ ಅವ್ರದ್ದು ಏನು ಅವ್ರು ಏನಂತಾರೆ ಅಂದರೆ ಇವರು ಈ ಸರ್ಜರಿಗೆ ಒಳಗಾಗ್ಬೋದಾ ಇಲ್ವಾ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ತಂದ್ಬಿಟ್ಟು ಡಾಕ್ಟರ್ಗೆ ಸಬ್ಮಿಟ್ ಮಾಡಬೇಕು. ದೆನ್ ಹಿ ಕ್ಯಾನ್ ಗೋ. ಅಂದ್ರೆ ಇದನ್ನೆಲ್ಲ ನಿಮ್ಮ ಸೆಂಟರಲ್ಲೇ ಮಾಡಬೇಕಾಗುತ್ತೆ ಅಥವಾ ಹೊರಗಡೆಯಿಂದ ಮಾಡಿಸ್ಕೊಂಡು ಬರಬೇಕಾಗುತ್ತೆ? ಹೇಗೆ? ಹೊರಗಡೆಯಿಂದನೂ ಮಾಡಿಸ್ಕೊಂಡು ಬರ್ಬೋದು, ಅಥವಾ ನಮ್ಮ ಹತ್ರನೂ ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಲ್ಯಾಬ್ ಕಳಿಸ್ಕೊಡ್ಬೋದು. ಓಕೆ, ಎಸ್. ಅದರ ಜೊತೆಗೆ ಇನ್ನು ಮುಂದೆ ನಾನು ಕೇಳಬೇಕಂತಿರೋ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಬಹಳ ದೊಡ್ಡದಾಗಿ ಜನರನ್ನ ಕಾಡ್ತಾ ಇರುವಂತ ಪ್ರಶ್ನೆ, ಕಾರಣ ಏನು ಕೂದಲುವುದಕ್ಕೆ, ಮೀನ್ಸ್ ಕಾಸಸ್ ಆಫ್ ಹೇರ್ ಲಾಸ್? So I will tell you the most important cause. You will see the 90% of the patient, what we see in our practices, 9 out of 10 are suffering from androgenetic alopecia, which is a male pattern baldness, as I told you, that their hormone levels are high, which is converted into a DHT, dihydroxytestosterone, which is basically causing the hair loss. Yes. Then again, now you see nowadays in the youngsters, the level of stress is very high because of the work stress. Yes. Then you'll see their diet is not proper because they're keeping eating outside. Yes. And then on the top, smoking, drinking. So the lifestyle plays a very important role. And then they have a habit of using a lot of chemicals on the hair. They'll be doing a lot of experiments. So we'll suggest them not to do, because that also causes the hair loss. Then dandruff, infections, and so many. These are the factors, the lifestyle. So we divide the hair loss into different categories. So we check their personal history, their lifestyle history, their genetic history, and their treatment history. Everything we consider. So we try to identify the case. We do a tricho scan, we examine, we understand their case, and then only we do and suggest what should be the protocol for the hair transplant. ಓಕೆ, ಅಂದ್ರೆ ಕೂದಲು ಉದುರೋದಕ್ಕೆ ಕಾರಣಗಳು ಏನು? ಅದೇ ಅನುವಂಶಿಕ ಅವ್ರು ಹೇಳ್ದಂಗೆ ಖಿನ್ನತೆ, ಡಿಪ್ರೆಷನ್ನು ಆಗಿರ್ಬೋದು, ವರ್ಕ್ ಸ್ಟ್ರೆಸ್, ನಿದ್ದೆ, ಓಕೆ, ಇನ್ಸೋಮ್ನಿಯಾ ಅಂದರೆ ರಾತ್ರಿ ನಿದ್ದೆ ಮಾಡಲ್ಲ ಅಂಥವರು ಇರ್ತಾರೆ. ಆಮೇಲೆ ಹೆಲ್ದಿ ಫುಡ್ ತಿನ್ನಲ್ಲ, ಹೊರಗಡೆ ತಿನ್ನೋದು. ಸೊ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಇದು ಡಿಪ್ರೆಷನ್ ಆಗಿರ್ಬೋದು, ಮತ್ತೆ ಸ್ಟ್ರೆಸ್ ತುಂಬಾ ಕಾರಣವಾಗಿರುತ್ತೆ. ಇದೇ ಕಾರಣಕ್ಕೆ ಹೆಚ್ಚಾಗಿ ಕೂದಲು ಉದುರುತ್ತೆ. ಇನ್ನು ಕೆಲವೊಂದು ನಾವು ಮಾತನ್ನ ಕೇಳಿರ್ತೀವಿ, ಅಂದ್ರೆ ಹೆಲ್ಮೆಟ್ ಹಾಕೋದ್ರಿಂದ ಕೂಡ ಕೂದಲು ಉದುರುತ್ತೆ ಅನ್ನೋದು. ಇಸ್ ಇಟ್ ಟ್ರೂ ಸರ್? Wearing a helmet causes See, the physical wear and tear is there. Okay. Wearing the helmet will cause some physical wear and tear. Okay. But if the hair falls, they regrow also if the lifestyle in the person is healthy. Okay. But if the person is not healthy and the hair has gone, then it is difficult to get it back. Yes. Even I would like to add, excessive gymming will also cause the hair loss. When you do too much of workout in the gym, you increase the level of testosterone, which again triggers dihydroxytestosterone, and which is again is the cause of the hair loss. So you will see a lot of people who are gym instructors, they are bald. Okay. ಅಂದ್ರೆ ಜಾಸ್ತಿ ವರ್ಕೌಟ್ ಮಾಡಿದ್ರು ಕೂಡ ಕೂದಲಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು. ಎಸ್, ಅಂದ್ರೆ ಬಹುಶಃ ಈಗ ಹೇಳಿದಾಗೆ ಅಂದ್ರೆ ಫಿಸಿಕಲ್ ಟೇರಿಂದಾಗಿ ಉದುರಿದಂಥ ಕೂದಲು ರೀಗ್ರೋ ಆಗುತ್ತೆ ಇನ್ ಕೇಸ್ ಆತನ ಆರೋಗ್ಯ ಸ್ಥಿತಿ ಸರಿ ಇದ್ರೆ. ಅಂದ್ರೆ ಬಹುಶಃ ಸ್ಟ್ರೆಸ್ ಇಂದ ಎಲ್ಲ ಉದುರಿದ್ರೆ ಅದು ಮತ್ತೆ ರೀಗ್ರೋ ಆಗೋದಿಲ್ಲ ಮೋಸ್ಟ್ಲಿ. ಅಂದ್ರೆ ತುಂಬಾ ಸ್ಟ್ರೆಸ್ ಇದ್ರೆ ಆಗಲ್ಲ. ಅವ್ರು ಹೇಳಿದಂಗೆ ಅದು ಕಾರ್ಟಿಸಾಲ್ ಅದು ಲೆವೆಲ್ನು ಟೆಸ್ಟ್ ಮಾಡಬೇಕು ನಾವು, ಯಾವ ಇದು ಮಾಡೋದಿದ್ರು ಅವ್ರ ಸ್ಟ್ರೆಸ್ ಲೆವೆಲ್ ನೋಡೋದಿಕ್ಕೂ. ಓಕೆ, ಎಸ್. ಇನ್ನು ಮುಂದಕ್ಕೆ ಒಂದು ಕೇಳೋದಿದ್ರೆ ಅಂದರೆ ತುಂಬ ಟೆಕ್ನಿಷಿಯನ್ಗಳಿರ್ಬೋದು, ಎಲ್ಲರೂ ಡಾಕ್ಟರ್ಗಳಾಗಿರ್ತಾರೆ, ಅವರು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಅಂದರೆ ತಾವು ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ರಿ, ಅಂದರೆ ಅವರು ಕೂಡ ಅರ್ಧಂಬರ್ಧ ಕಲಿತು ಚಿಕಿತ್ಸೆಯನ್ನು ಕೊಡ್ತಾರೆ, ಟ್ರಾನ್ಸ್ಪ್ಲಾಂಟನ್ನೆಲ್ಲ ಮಾಡ್ತಾರೆ ಅಂತ. ಅಂದರೆ ಇದರಲ್ಲಿರುವಂಥ ರಿಸ್ಕ್ಗಳೇನು? ವಾಟ್ ಆರ್ ದ risks in all? See, what happens, these technicians, they will be assisting doctor for few days in few cases, and they started behaving as a doctor themselves. Yes. And so many other clinic or centers, I will say, not the clinics, what they do for the cost cutting, to reduce the cost, they will be not using the doctor, and they'll be using an untrained technicians. They will not be well certified or well trained also. So what happens, they don't have the knowledge about the risk factor which is involved in terms of infections, in terms of the anesthesia, how much they are giving, in terms of adrenaline, how much and how to give. If any complications goes, how to handle those complications, they have got no practical knowledge.
And so they are the risk involved. See, at the end of the day, it is a surgery, Yes. and surgery is going for 8 to 10 hours. So anything can go wrong. So if anything go wrong, there is no proper backup to support those treatment, those complications. So these are the things that the people have to be very aware of it when they go to the clinic. Then they go to the right place. Otherwise, they are risking their life. ಓಕೆ ಅಂದರೆ ಬಹುಶಃ ಇದು ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದರೆ ಆ ಪರ್ಟಿಕ್ಯುಲರ್ ಸರ್ಜರಿಗೆ ಒಳಗಾಗುವಾಗ ಎನೆಸ್ಥೇಷಿಯಾ ಇನ್ವಾಲ್ವ್ ಆಗಿರುತ್ತೆ, ಬ್ಲೇಡ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ನೋಡ್ಕೊಳ್ಳೋರು ಯಾರು ಇರಲ್ಲ. ಸೊ ಅವ್ರಿಗೂ ಏನು ಗೊತ್ತಿಲ್ಲ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು. ಸೊ ಎಲ್ಲರ ಆರೋಗ್ಯ ಒಂದೇ ಥರ ಇರಲ್ಲ. ಕೆಲವರಿಗೆ ನಾವು ಎನೆಸ್ಥೇಷಿಯಾ ಟೆಸ್ಟ್ ಮಾಡ್ತೀವಿ, ಸರ್ಜರಿ ಒಳಗಾಗೋದಕ್ಕಿಂತ ಮುಂಚೆ ಎನೆಸ್ಥೇಷಿಯಾ ಟೆಸ್ಟ್ ಮಾಡ್ತೀವಿ, ಅವ್ರ ಬಾಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ಕೆಲವರಿಗೆ ಅಲರ್ಜಿಕ್ ಆಗಿರ್ಬೋದು. ಸೊ ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಟೆಕ್ನಿಷಿಯನ್ಸ್. ಓಕೆ, ಇನ್ನಷ್ಟು ಮಾತನಾಡ್ತೀನಿ ಅಂದರೆ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅದರ ಬಗ್ಗೆ ಕೂಡ ತಿಳ್ಕೋಬೇಕು. ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್, ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಪುಟ್ಟ ವಿರಾಮ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ. ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ನ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ವಿ. ಈಗ ಇನ್ನಷ್ಟು ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ಉತ್ತರವನ್ನು ಪಡೆದುಕೊಳ್ಬೇಕಾಗಿದೆ. ಎಸ್, ವೆಲ್ಕಮ್ ಬ್ಯಾಕ್ ಟು ದ ಶೋ ಸರ್. ಮುಂದಿನ ಒಂದು ಪ್ರಶ್ನೆ ಅಂದರೆ ಈಗಾಗಲೇ ಹೇಳಿದರು, ಅಂದರೆ ಅನೇಕ ಮಂದಿ ಟೆಕ್ನಿಷಿಯನ್ಗಳೇ ಡಾಕ್ಟರ್ಗಳಾಗ್ತಾರೆ, ಚಿಕಿತ್ಸೆಯನ್ನು ಕೊಡ್ತಾರೆ. ಅಂದರೆ ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಾಗೋದು? ಅಂದರೆ ಇವರು ಪರಿಣಿತನ ಪಡೆದಿರುವಂತಹ ವೈದ್ಯರು ಅಥವಾ ಇವರು ಇಲ್ಲ ಇದೇ ಥರ ಬಂದಿರುವಂಥ ಟೆಕ್ನಿಷಿಯನ್ಗಳು ಅಂತ. ಸೊ ಹೌ ಕ್ಯಾನ್ ವಿ ಡಿಫರೆನ್ಶಿಯೇಟ್ ದೆಮ್? Yeah. See, generally what happens is you have to understand one thing. When you do a inquiry about a hair transplant to any clinic or any center, ಓಕೆ, you will see they will never disclose the name of the doctor. It means there only you will come to know something is fishy. Okay. If the doctor is there and if doctor is going to treat, the registered doctor, so they should able to disclose the name of the doctor, which doctor, so that nowadays everything you can check on internet and Google, and at least you can do your homework and check the profile of the doctor. Okay, So okay. most of the time you will see they will not tell the name. And if you insist, and even if you tell the name, you will see at the time of counseling you will not find him or her over there at the time of counseling. So you will get an idea that okay, the doctor is not there. Then the way they talk, you will come to know what kind of knowledge they have. Yes, yeah. Okay, so these are the things we have. So this is the way you have to be very careful. You have to check the credentials of the clinic, Okay. whether the OTs are of standard and all. You can request the center to have a look of the operation theatre, how it is, how sterile it is, what protocol they are using, are they using everything disposable or not. Okay. So better you do your homework before you visit, and you request the center that you want to see the center, you want to meet the doctor, you want to understand, and then only you take a call. Don't just go into these cheap offers that they are giving just for 25,000 rupees hair transplant, and it is Okay. a very cheap. It is not like a salon ki they have done a wrong hair cutting, it will regrow. It is about your life. So if you little pay extra also, but you go to the right place, it is much better, because to the wrong place, even if you get the surgery done, it will take 10 months for you to realize whether the result has come or not, because the hair transplant take 10 months time, and that is the time gap what these people utilize, and they try to fool around. So you have to be very careful in choosing. ಎಸ್, ಅಂದರೆ ಬಹುಶಃ ಜನರು ಅವರಾಗಿ ಅಥವಾ ಮನೆಯಲ್ಲಿ ಕೂತ್ಕೊಂಡೇ ನೋಡ್ಬೋದು. ಅಂದರೆ ಒಂದು ಪೇಷಂಟ್ಗೆ ಕಂಪ್ಲೀಟ್ ಆಗಿ ರೈಟ್ ಇದೆ, ಅವ್ರ ಮೇಲೆ ಯಾರು ಸರ್ಜರಿ ಮಾಡ್ತಾ ಇದ್ದಾರೆ yes. ಆ ಪರ್ಟಿಕ್ಯುಲರ್ ಡಾಕ್ಟರ್ನ ಅವ್ರು ಹೋಗ್ಬಿಟ್ಟು ಮೀಟ್ ಮಾಡ್ಬೋದು. ಅವ್ರ ಮೇಲೆ ಯಾವ್ಯಾವ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕಂಪ್ಲೀಟ್ ಆಗಿ ರೈಟ್ ಇದೆ. Okay. ಏನೇನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳುವಂಥದ್ದು. ನೋಡ್ಬೋದು. Yes. ಆಮೇಲೆ ಸರ್ಜರಿ ಮಾಡೋದಕ್ಕಿಂತ ಮುಂಚೆ ನನ್ನ ಸರ್ಜರಿ ಎಲ್ಲಿ ನಡೀತಾ ಇದೆ ಅಂತ ಹೋಗ್ಬಿಟ್ಟು ನೋಡಬಹುದು. Okay. ಸೊ ಈ ಕಂಪ್ಲೀಟ್ ರೈಟ್ ಪೇಷಂಟ್ಗೆ ಇದೆ. ಕೆಲವ್ರು ಏನು ಮಾಡ್ತಾರೆ, ಅದು ಇಲ್ಲ ಡಾಕ್ಟರ್ ಬಂದಿಲ್ಲ, ಡಾಕ್ಟರ್ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ ಹೇಳ್ಬಿಡ್ತಾರೆ. ಸೊ ದಟ್ ಟೈಮ್ ಯು ಶುಡ್ ಥಿಂಕ್, ಅಂದರೆ ಅದೇ ಟೈಮಲ್ಲಿ ನೀವು ಯೋಚನೆ ಮಾಡಬೇಕು, ಓಕೆ ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಅಂತ. ಓಕೆ, ಸೊ ಮೊದಲೇ ಹೋಮ್ವರ್ಕ್ ಮಾಡಬೇಕು. ಎಸ್, ಅಂದರೆ ಸೊ ಎಲ್ಲವನ್ನ ತಿಳ್ಕೊಂಡು ಹೋಗೋದು ಬೆಟರ್ Better. ಅನ್ನುವಂಥದ್ದು. Correct. ಎಸ್, ಸೊ ಇನ್ನು ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈಗಾಗಲೇ ಕೇಳಿದ್ದೇನೆ, ಆದರೂ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಅಂದರೆ ಈ ಪ್ರೊಸೀಜರ್ ಎಷ್ಟು? See, as I tell you, if I take a normal case, so we try to call the patient by morning 8:30. When the Okay. patient come by 8:30, we do the formalities of giving him the medications. Okay. Pre-surgery, we give him medications. We do some xylocaine test to check the anesthesia level and everything, whether he is allergic to or not. And then there is a hairline designing, marking, Yes. followed by the trimming of the hair, and then he go for the
extraction, as I told you, the extraction will take some 2.5 hours. We give them a break. There will be a 45 minutes break for the lunch time and all, and again we will plan for a slitting and designing, so that takes another 1 hour, and then any implantation will take 2.5 to 3 hours. So on an average, it depends on the number of graft. If it is a 3000 graft, it will take between 7 to 8 hours. If it is 4000 graft, it will take almost 10 hours. It all depends on how many grafts we are putting. So you can have like minimum 4 hours up till 10 hours. The surgery can go. It is a 1 day, 1 time procedure. That's all. ಅಂದರೆ ಬಹುಶಃ ಆ ಒಂದು ದಿನದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಟ್ರೀಟ್ಮೆಂಟ್ ಅನ್ನುವಂಥದ್ದು. ಹೌದು. ಎಸ್ ಎಸ್. ಅದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ನಾವು ಕೇಳಿರುವಂಥದ್ದು FUE ಅಂದರೆ ಬಯೋ FUE ಅನ್ನುವಂಥದ್ದು, ಅದು ಒಂದು ಟ್ರಾನ್ಸ್ಪ್ಲಾಂಟ್ನ ವಿಧಾನ ಇದೆ ಅನ್ನುವಂಥದ್ದು. ಸೊ ವಾಟ್ ಇಸ್ ದಿಸ್ ಬಯೋ FUE? See, bio FUE is a very advanced and the latest technology in hair transplant, where what we do is once we take out the graft, we don't keep the graft in normal saline. We keep the graft in something called PRP, that is called a platelet rich plasma. We generally try to withdraw 20 ml of your blood and we centrifuge. From there we get a platelets, a platelet rich plasma. Those platelets has been used to sprinkle the graft, and even at the time of implantation we inject PRP. And in even more advanced stage, what we do, we use something called stem cells. That is called AAA stem cells from the own patient's body. We culture the stem cells and we try to re-inject. So the advantage is the healing process becomes very fast. The recovery is very fast. The results are much better and much natural, and the quality of the hair will be also much better in bio FUE. Okay. ಅಂದರೆ ಇದು ಆಧುನಿಕ ವಿಧಾನ ಒಂದು ಕ್ಷೇತ್ರದಲ್ಲಿ. ಎಸ್, ಇದರಿಂದ ಗ್ರೋತ್ ಬೇಗ ಆಗುತ್ತೆ, ರಿಕವರಿ ಬೇಕಾಗುತ್ತೆ. ಕರೆಕ್ಟ್. ಎಸ್ ಎಸ್. ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಎನಿ ಸೈಡ್ ಎಫೆಕ್ಟ್ಸ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟ್? See, I will tell you, if that procedure done in a right way and in the right clinic, there is absolutely no side effects. Why? Because we are using patient own hair back to him. So there is no foreign particle involved like biofiber or synthetic hair, number one. But the side effects can only happen if there is a infection, cross infection, or anesthesia overdose, as I told you, adrenaline overdose, and the post care has not been taken care. Patient has not understood after the surgery what he has to do, and again unrealistic expectations that they want a very density hair, and that is not happening. So if you keep these factors in mind and if you do in the right place with the right doctor with the right team, I don't think so. We have done thousands of procedures and we have never seen any such complications. Okay. ಅಂದರೆ ಸರಿಯಾಗಿ ಚಿಕಿತ್ಸೆ ಆದರೆ, ಸರಿಯಾದ ಸ್ಥಳದಲ್ಲಾದರೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ. ಟೆಕ್ನಿಷಿಯನ್ಸ್ ಹೇಳ್ದಂಗೆ. ಎಸ್, ಯಾವುದೇ ರೀತಿ ಸಮಸ್ಯೆಗಳು, ಸೈಡ್ ಎಫೆಕ್ಟ್ಗಳು ಇಲ್ಲ. ಅಂದರೆ ಬಹುಶಃ ಅಲ್ಲಿ ಪೇಷಂಟ್ಗಳ ಪಾತ್ರ ಕೂಡ ಇದೆ. ಕೊಟ್ಟಂತ ಮೆಡಿಕೇಶನ್ಗಳನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ. It's like walking on the road. Is it safe or not? So what will be the answer? If you walk in the right lane, you are safe. But if you cross the lane, then you are risking. It is something like that. ಎಸ್. ಅದರ ಜೊತೆಗೆ ಈಗ ಈ ಒಂದು ಕೂದಲಿನ ಸಮಸ್ಯೆಗೆ ನಾವು ಎರಡು ಅಂದರೆ ಬಹುಶಃ ಅನೇಕ ವಿಧಾನಗಳಿರ್ಬೋದು. ಅಂದರೆ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥದ್ದು ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಹೇರ್ ರಿಪ್ಲೇಸ್ಮೆಂಟ್. ಸೊ ವಾಟ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ದೀಸ್ ಟು? See, I will tell you now, hair transplant and hair replacements are two complete different things. Hair transplant is been done by professional doctors, surgeons, dermatologists and all. Hair replacement has been done in a salon, by the salon guy. Then hair transplant, we are using your patient's own hair, putting back. The hairs are real and natural. It will grow naturally. You can cut, you can color, you can trim, whatever. Hair replacement is like every 6 months you have to change. It is like a wig. It can be like a clipping, or it can be like a pasting. So many things. So how you wear a shirt, and every 6 months the shirt gets wear and tear. Then hair replacement, every 6 months or every 1 year you have to change the hair, that's synthetic hair. So there is a recurring cost involved. Every year you have to pay. And every month you have to visit a salon. You have to take out your things, get it clean, because there are chances of getting infections. But in hair transplant, it is a one-time procedure which stays for the lifetime. Okay. So as I told you, and the hair transplant is done in a clinic, in a minor OT. Hair replacement is done in a salon. For a hair transplant, you need a doctor. For a hair replacement, you don't require a doctor. And hair transplant being a natural permanent procedure, hair replacement is not a natural procedure and all. You are just covering it up. As I told you, like cancer patient and all, they can opt for a hair replacement. But for them, hair transplant is not a right choice. And something like that. So the patient has to understand what they are actually looking for. If you are looking for a real natural hair, take hair transplant as a treatment of choice. Permanent solution, you can go for transplant. And if you don't have a time, you want immediate solutions, then you can think of a hair replacement. So we are not against of anything, but we are just trying to differentiate what is hair transplant and hair replacement.
ಬಹುಶಃ ಶಾಶ್ವತ ಪರಿಹಾರ ಬೇಕು ಅಂತಂದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇ ಬೆಟರ್ ಆಪ್ಷನ್ ಅನ್ನುವಂಥದ್ದು. ಎಸ್ ಸರ್, ಕೊನೆಯದಾಗಿ ಫೈನಲಿ ವಾಟ್ ಯು ವಾಂಟ್ ಟು ಸಜೆಸ್ಟ್ ದಟ್ ಪೀಪಲ್? I will suggest to the viewers, like, we have come up in Bangalore, and please come and visit our clinic, because we are giving a free tricho scan. Tricho scan means we do an examination of hair, and we give a complete hair assessment report free of cost. Please come and visit, get your health assessment done, get your hair assessment done, get your skin assessment done, because we deal with everything, and then take a call. And if you have any other doubts, we have a trained counselors in our clinic who can come and explain you personally also. ಎಸ್, ಅಂದರೆ ಬಹುಶಃ ವಿಶೇಷ ಕೊಡುಗೆಗಳನ್ನು ಕೂಡ ಈಗ ಕೊಟ್ಟಿದೆ ವಿಶೇಷ ಕೊಡುಗೆಗಳಾಗಿರ್ಬೋದು, ಅಥವಾ ಅವ್ರ ಹೇರ್ ಗ್ರೋತ್ ಬಗ್ಗೆ ಅಥವಾ ಹೇರ್ ಫಾಲ್ ಬಗ್ಗೆ ಟ್ರೈಕೋ ಸ್ಕ್ಯಾನ್ ಮಾಡಿಸ್ಕೋಬೇಕು, ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ಓಕೆ, ಇದು ಮಂಗಳೂರಿನ ಜನತೆಗೆ ಕೊಡುಗೆ ನಮ್ಮ ಸಂಸ್ಥೆಯ ವತಿಯಿಂದ. ಎಸ್, ಥ್ಯಾಂಕ್ ಯು ಸೋ ಮಚ್. Thank you very much. ಅನೇಕ ವಿಚಾರಗಳನ್ನ ತಿಳಿಸಿಕೊಟ್ರಿ, ಅಂದರೆ ಜನರ ಮನಸ್ಸಲ್ಲಿದ್ದಂತಹ ಸಂಶಯಗಳನ್ನು ನಿವಾರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದು ಇವತ್ತಿನ ಕಾಸ್ಮೆಟಿಕ್ಸ್ ವೆಲ್ನೆಸ್ನ ವಿಶೇಷ. ಅಂದರೆ ಮುಖ್ಯವಾಗಿ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಬಹುಶಃ ತಮ್ಮಲ್ಲಿದ್ದಂತಹ ಎಲ್ಲ ರೀತಿಯ ಸಂಶಯಗಳು ನಿವಾರಣೆ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಸೊ ಇನ್ನೂ ಹೆಚ್ಚಿನ ಸಂಶಯಗಳು ಅಥವಾ ನಿಮಗೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತ ಇದ್ದರೆ ನಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಸಂಸ್ಥೆಯ ವಿಳಾಸ ಕೂಡ ಬರ್ತಾ ಇದೆ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಆಗಿ ಈ ಮೂಲಕ ಸಮಗ್ರವಾದ ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.